ಭಗವಂತ, ಇದೇನು ಭಗವಂತ, ಲೆಟರ್ ಬರೋದೆಲ್ಲ ಮೌಢ್ಯ ಅಂತ ನೀನೇ ಹೇಳಿ, ನೀನೇ ಲೆಟರ್ ಬರಿತಾ ಇದೆಯಾ? ನಾನು ನನ್ನ ಸ್ನೇಹಿತನಿಗೆ ಪತ್ರ ಬರಿತಾ ಇದ್ದೇನೆ. ನಿನ್ನ ಸ್ನೇಹಿತನಿಗೆ? ಅಲ್ಲ ಭಗವಂತ, ನೀನು ಕಣ್ಣು ಮುಚ್ಕೊಂಡು ಇಲ್ಲಿಂದ ಹೇಳಿದ್ರೆ ಎಲ್ಲೋ ಇರೋ ನಿನ್ನ ಸ್ನೇಹಿತನಿಗೆ ಕೇಳಿಸ್ಬಿಡುತ್ತಪ್ಪ. ಸುಮ್ಮನೆ ಲೆಟ್ರಲ್ಲೇ ಯಾಕೆ ವೇಸ್ಟು? ಆದರೆ ಪತ್ರಕ್ಕಿರೋ ಭಾವನಾತ್ಮಕ ಶಕ್ತಿ ಟೆಲಿಪತಿಗೆ ಇಲ್ವಲ್ಲ ಶಿವಪ್ರಸಾದ್. ತಗೋ ಇದನ್ನ. ಅಡ್ರೆಸ್ ಎಲ್ಲ ಕರೆಕ್ಟಾಗಿ ಬರ್ದಿದ್ಯಾ? ಎಲ್ಲಿಗೆ ಪೋಸ್ಟ್ ಮಾಡಬೇಕು? ಗೆ ಶಿವಪ್ರಸಾದ್ ಶಿವಕೃಪಾ. ಭಗವಂತ, ನೀನು ನನಗೆ ಲೆಟರ್ ಬರ್ದಿದ್ಯಾ? ಓದ್ಬೋದು, ಆದರೆ 21 ಸಲ ನಿನ್ನ ಹೆಸರು ಬರೆದಿಲ್ಲ ಇದರಲ್ಲಿ. ಪ್ರೀತಿಯ ಸ್ನೇಹಿತ ಶಿವಪ್ರಸಾದ್. ನನ್ನ ಸೃಷ್ಟಿಯಲ್ಲಿ ಅತ್ಯಂತ ನಿಷ್ಕಲ್ಮಶವಾದ ಜೀವ ಅಂದರೆ ಅದು ನೀನು. ಸಂಸಾರದ ಸುಳಿಯಲ್ಲಿ ಮಿಂದು ನೊಂದು ಬೆಂದು ಬಳಲಿದ್ದರೂ ನ್ಯಾಯದ ಹಾದಿ ಬಿಟ್ಟಿಲ್ಲ, ಧರ್ಮದ ಹಾದಿ ತೊರೆದಿಲ್ಲ, ನೀತಿ ಮರೆತಿಲ್ಲ. ಮಕ್ಕಳು, ಮನೆ, ತಂದೆ, ಹೆಂಡತಿ ವಿಚಾರದಲ್ಲಿ ಭಯ ಇದ್ದರೂ ಕೂಡ ನೀನು ನಿನ್ನ ಆದರ್ಶಕ್ಕೆ ಬಲವಾಗಿ ನಿಂತೆ. ನಾನು ನಿನ್ನ ಮೇಲಿಟ್ಟ ನಂಬಿಕೆಯನ್ನು ಉಳಿಸಿಕೊಂಡೆ. ಇದೇ ಕಾರಣಕ್ಕಾಗಿ ಮೌಢ್ಯವನ್ನು ಮೆಟ್ಟಿ ನಿಂತ ಶಿವಪ್ರಸಾದ್ನಾದ ನನ್ನ ಆತ್ಮೀಯ ಸ್ನೇಹಿತನಿಗೆ ಧನ್ಯವಾದ. ಭಗವಂತ, ನನಗೆ ಧನ್ಯವಾದ. ಏನು ಹೇಳಬೇಕು ಅಂತ ಗೊತ್ತಾಗ್ತಿಲ್ಲ. ನಂಬಿಕೆಯನ್ನ ಬಿತ್ತಿ ವಿಶ್ವಾಸವನ್ನ ಬೆಳೆಯಿರಿ, ಶ್ರಮವನ್ನ ಬಿತ್ತಿ ಫಲವನ್ನ ಪಡೆಯಿರಿ, ಮೌಢ್ಯವನ್ನ ಬಿತ್ತಿ ಅಜ್ಞಾನವನ್ನ ಗಳಿಸದಿರಿ. ಏಕೆಂದರೆ ಕವಿಗಳು ಹೇಳಿದ ಹಾಗೆ ಜೀವರಾಶಿಯಲ್ಲಿ ಮಾನವರಿಗೆ ಆದ್ಯತೆ ಇದೆ. ಮಾನವರೇ ಮೂಢರಾದರೆ ಜ್ಞಾನಕ್ಕೆಲ್ಲಿದೆ ಪೂಜ್ಯತೆ. ಲೇಟ್ ಆಗೋಯ್ತು. 5 ನಿಮಿಷ ಅಂದ್ಕೊಂಡೆ, 15 ನಿಮಿಷ ಲೇಟ್ ಆಗೋಯ್ತು. ಛೇ, ಆ ಡೀಲಿಂಗ್ ರಾಜು ಹತ್ರ ಬಾಯಿಗೆ ಬಂದಂಗೆ ಬೈಸ್ಕೊಬೇಕು. ಛೇ, ಗಿರಿ ಬರ್ತೀನಿ. ಭಗವಂತ, ಏನು ಭಗವಂತ, ಸ್ವಲ್ಪ ಮಿಸ್ ಆಗಿದ್ರೆ ನಿನಗೆ ಗುದ್ಬಿಡ್ತಾ ಇದ್ನಲ್ಲ. ತೊಂದರೆ ಆಗೋ ಸಮಯದಲ್ಲಿ ಅಡ್ಡ ಬರೋದೇ ನನ್ನ ಕೆಲಸ ಅಲ್ವಾ ಶಿವಪ್ರಸಾದ್? ತೊಂದರೆನಾ? ಏನು ಭಗವಂತ, ತೊಂದರೆ ಅಂತ ಹೇಳ್ತಾ ಇದೆಯಾ? ಹಾಗಂದ್ರೆ ಆಫೀಸಿಗೆ ತಡವಾಯ್ತು, ಯಾರೋ ನಮಗೋಸ್ಕರ ಕಾಯ್ತಾ ಇದ್ದಾರೆ, ಪರೀಕ್ಷೆಗೆ ತಡವಾಯ್ತು, ಬೇಗ ಹೋಗ್ಬೇಕು, ಈ ರೀತಿ 10 ಹಲವಾರು ಕಾರಣಗಳನ್ನ ಹೇಳ್ಕೊಂಡು ವೇಗವಾಗಿ ಹೋಗೋದು ತಪ್ಪು. ಅಧಿಕಾರ, ಮತ, ವಾಹನ ಈ ಮೂರನ್ನು ವಿವೇಚನೆಯಿಂದ ಚಲಾಯಿಸಬೇಕೇ ಹೊರತು ಒತ್ತಡದಿಂದಲ್ಲ. ಮನೆಯಲ್ಲಿ ನಿಮ್ಮವರಿದ್ದಾರೆ, ಎಚ್ಚರಿಕೆಯಿಂದ ಇರಬೇಕಾಗಿರೋದು ನಿಮ್ಮ ಕರ್ತವ್ಯ. ಅಯ್ಯೋ ಭಗವಂತ, ನಾವೊಬ್ರು ಸರಿಯಾಗಿದ್ರೆ ಸಾಲದು, ಎದುರುಗಡೆ ಬರೋನು ಕೂಡ ಸರಿಯಾಗಿರ್ಬೇಕು. ಈ ಚೌಕಾಬಾರದಲ್ಲಿ ಕಾಯಿಟ್ಟ ಹಾಗೆ ಅಡ್ಡಾದಿಡ್ಡಿ ಹೆಂಗಂದ್ ಗಾಡಿ ಓಡಿಸ್ತಾ ಇರ್ತಾರೆ. ಇನ್ನು ರಾತ್ರಿ ಆದ್ರೆ ಸಾಕು, ತಮಗೆ ತಾವೇ ಥಾಮಸ್ ಆಲ್ವಾ ಎಡಿಸನ್ ಅನ್ಕೊಂಡು ಊರಿಗೆಲ್ಲ ಬೆಳಕು ಕೊಡೋ ಥರ ಹೈ ಬೀಮ್ ಹಾಕೊಂಡು ಗಾಡಿ ಓಡಿಸ್ತಾರೆ. ನಾವೊಬ್ರು ಸರಿಯಾಗಿದ್ರೆ ಸಾಲದು ಭಗವಂತ, ಎಲ್ಲರೂ ಸರಿ ಇರಬೇಕು. ಮೊದಲು ನೀನ್ ಬದಲಾಗು ಶಿವಪ್ರಸಾದ್. ಬದಲಾವಣೆ ನಿನ್ನಿಂದನೇ ಆರಂಭವಾಗಿ. ಆಯ್ತು ಭಗವಂತ,
ನೀನು ಹೇಳಿದಾಗೆ ಬದಲಾಗ್ತೀನಿ. ಆದರೆ ಈಗ ಆಫೀಸ್ಗೆ ಟೈಮ್ ಆಗ್ಬಿಟ್ಟಿದೆ. ಮೊದಲೇ 15 ನಿಮಿಷ ಲೇಟ್ ಆಗಿದೆ, ನೀನು ಬೇರೆ 5 ನಿಮಿಷ ಲೇಟ್ ಮಾಡಿದೆ. ನಾನು ಸಂಜೆ ಸಿಗ್ತೀನಿ, ಬರ್ತೀನಿ. ಭಗವಂತ, ನಿನ್ನ ಹತ್ರ ಲೈಸೆನ್ಸ್ ಇದೆಯಾ? ಗಾಡಿ ಓಡ್ಸಕ್ ಲೈಸೆನ್ಸ್ ಬೇಕು, ಜಗತ್ತನ್ನ ನಡ್ಸಕ್ಕಲ್ಲ. ಕರೆಕ್ಟಾಗಿ ಹೇಳಿದೆ. ಆಕ್ಸಿಡೆಂಟ್ ಮಾಡಿ ಹಾಗೆ ಹೋಗ್ತೇವೆ ನಾವು ಲಾನ್ಸಸ್ ಫ್ರೋ. ಏಯ್, ಕಾಪಾಡಿ, ನನಗೆ ಹೆಣ್ಣು ಮಕ್ಕಳಿದ್ದಾರೆ. ಯಾರಾದ್ರೂ ಕಾಪಾಡ್ರಪ್ಪ. ಅಣ್ಣ, ಒಂಚೂರು ಸಹಾಯ ಮಾಡೋಣ, ಹಾಸ್ಪಿಟಲ್ಗೆ ಅಡ್ಮಿಟ್ ಮಾಡೋಣ. ಇದೆಲ್ಲ ಆಕ್ಸಿಡೆಂಟ್ ಕೇಸು, ಕೋರ್ಟು ಕಚೇರಿ ಅಂತ ಅಲಿಬೇಕಾಗ್ತದೆ. ಹೋಗಿ ಕೆಲಸ ನೋಡ್ಕೋಗಿ. ಏನಣ್ಣ ಹಿಂಗ್ ಮಾತಾಡ್ತಾ ಇದ್ಯಾ? ಯಾರಾದ್ರೂ ಸಹಾಯ ಮಾಡ್ರಪ್ಪ. ಆಹಾ, ಒಬ್ಬ ಮನುಷ್ಯ ಆಕ್ಸಿಡೆಂಟ್ ಆಗಿ ಒದ್ದಾಡ್ತಾ ಇದ್ದಾನೆ. ವಿಡಿಯೋ ಮಾಡಿ ಸೋಷಿಯಲ್ ಮೀಡಿಯಾಗೆ ಹಾಕಕ್ಕಾಗತ್ತೆ? ಹೆಲ್ಪ್ ಮಾಡಕ್ಕಾಗಲ್ವಾ? ನೀವೆಲ್ಲ ಮನುಷ್ಯತ್ವ ಇಲ್ವಾ ನಿಮ್ಗೆ? ಭಗವಂತ, ಅಪ್ಪ ಬಾಪ, ನಿಧಾನ. ಒಳ್ಳೇದು ಮಾಡ್ರಪ್ಪ ನಿಮಗೆ. ಡಾಕ್ಟರ್, ಹಿಟ್ ಅಂಡ್ ರನ್ ಕೇಸು, ರಕ್ತ ತುಂಬಾ ಸೋರ್ತಾ ಇದೆ, ದಯವಿಟ್ಟು ಉಳಿಸ್ಕೊಳ್ಳಿ ಡಾಕ್ಟರ್, ಪ್ಲೀಸ್ ಡಾಕ್ಟರ್. ನನ್ನ ಕೆಲಸ ಮಾಡಕ್ ಬಿಟ್ರಿ, ಹೋಗ್ರಿ ಹೊರಗಡೆ. ಅಲ್ಲ, ಏನು ಅಪಾಯ ಇಲ್ಲ ಅಲ್ವಾ? ಆಚೆ ಹೋಗ್ರಿ. ಫೋನ್ ಬೇರೆ ಬರ್ತಾನೆ ಇದೆ, ರಿಸೀವ್ ಮಾಡಿದ್ರೆ ಬಯಸ್ಕೋಬೇಕು. ಡಾಕ್ಟರ್, ಏನಾಯ್ತು ಡಾಕ್ಟರ್? ಕರೆಕ್ಟ್ ಟೈಮಿಗೆ ಕರ್ಕೊಂಬನ್ರಿ. ಪ್ರಾಣಕ್ಕೇನು ಅಪಾಯ ಇಲ್ಲ, ಪೇಷಂಟ್ನ ಉಳಿಸ್ಕೋಬೋದು. ಅಪ್ಪ, ಸದ್ಯ ಥ್ಯಾಂಕ್ ಯು ಡಾಕ್ಟರ್. ನಾನು ಕಷ್ಟಪಟ್ಟವ್ರನ್ನ ಕರ್ಕೊಂಬಂದಿದ್ದಕ್ಕೂ ಸಾರ್ಥಕ ಆಯಿತು. ಥ್ಯಾಂಕ್ ಯು, ಬರ್ತೀನಿ. ಎಲ್ಲೋಗ್ತಿದ್ದೀರಾ? ಆಫೀಸ್ಗೆ ಮೀಟಿಂಗ್ ಇದೆ, ಫೋನ್ ಬರ್ತಾನೆ ಇದೆ ಡಾಕ್ಟರ್. ನೋಡಿ, ಇದು ಆಕ್ಸಿಡೆಂಟ್ ಕೇಸು. ಪೊಲೀಸರು ಬರೋರ್ಗು ನೀವೆಲ್ಲೂ ಹೋಗೋವಾಗಿಲ್ಲ, ಇಲ್ಲೇ ಇರಬೇಕಾಗುತ್ತೆ. ಪೊಲೀಸಾ? ಏನು ಡಾಕ್ಟರ್ ಹೀಗೆ ಹೇಳ್ತಾ ಇದ್ದೀರಾ? ಆಕ್ಸಿಡೆಂಟ್ ಆದವ್ರನ್ನ ಹತ್ತಿರದಲ್ಲಿರೋ ಹಾಸ್ಪಿಟಲ್ ಕರ್ಕೊಂಡ್ಬಂದು ಸೇರಿಸಿದವ್ರಿಗೆ ಯಾವುದೇ ರೀತಿ ಎಂಕ್ವೈರಿ ಇಲ್ಲ, ತೊಂದರೆ ಇಲ್ಲ ಅಂತ ಸರ್ಕಾರ ಹೊಸ ರೂಲ್ಸ್ ಮಾಡಿದೆ. ಅದು ನಾನು ಪೇಪರಲ್ಲಿ ಓದಿದ್ದೀನಿ. ಅದೆಲ್ಲ ಪೇಪರಲ್ಲಿ ಇರುತ್ತೆ ಅಷ್ಟೇ. ಇಲ್ಲಿ ಡಾಕ್ಟರ್ ನಾನು ಹೇಳ್ದಂಗೆ ನಡೆಯೋದು. ನರ್ಸ್, ಪೊಲೀಸರನ್ನ ಕರೆಸಿ ಇವ್ರ ಹತ್ರ ಡೀಟೇಲ್ಸ್ ಎಲ್ಲ ತಗೊಳ್ಳಿ. ಇವ್ರ ಮನೆ ಅಡ್ರೆಸ್ಸು, ಫೋನ್ ನಂಬರು, ಇವ್ರ ಹೆಸರು ಎಲ್ಲ ಬರ್ಸ್ಕೊಳ್ಳಿ. ನೋಡಿರಿ, ಡೀಟೇಲ್ಸ್ ಎಲ್ಲ ಕೊಟ್ಟು ವೆಯ್ಟ್ ಮಾಡಿ. ಡಾಕ್ಟರ್ ಮೇಡಮ್, ಯಾಕೆ ಹೀಗೆ ಮಾಡ್ತಿದ್ದೀರಾ? ನನಗೆ ಲೇಟ್ ಆಗ್ತಾ ಇದೆ, ನಾನು ಅರ್ಜೆಂಟಾಗಿ ಆಫೀಸ್ಗೆ ಹೋಗಬೇಕು. ಸರ್, ನಮಗೂ ಅರ್ಜೆಂಟ್ ಇದೆ. ಡಾಕ್ಟರ್ ಹೇಳಿದ್ನ ಕೇಳಿ, ಬನ್ನಿ ಡೀಟೇಲ್ಸ್ ಕೊಡಿ. ಎಲ್ರಿ ಆ ಇಡಿಯೇಟು? ಇಲ್ಲ ಸರ್, ಬಾಸ್ಗೆ ಆಲ್ರೆಡಿ ಬಂದು ಕೂತಿದ್ದಾರೆ. ನಾನು ಕೇಳಿದ್ದು ಶಿವಪ್ರಸಾದ್ ಬಗ್ಗೆ ಮಾರ್ಗೆ. ಅವರು ಇಡಿಯಟ್ ತರ ನನಗೆ ಕಾಣಿಸಲ್ಲ ಸರ್. ಆದ್ರೆ ನನಗೆ ಹಾಗೆ ಕಾಣಿಸ್ತಾನೆ. ಮೀಟಿಂಗ್ ಶುರು ಆಗುತ್ತೆ, ಎಲ್ಲರೂ ಬಂದು ಅಸೆಂಬ್ಲ್ ಆಗ್ಬೇಕು ಅಂತ ಗ್ರೂಪಲ್ಲಿ ಮೆಸೇಜ್ ಹಾಕಿದ್ದೀನಿ, ಮೇಲೂ ಮಾಡಿದ್ದೀನಿ. ಆದ್ರೂ ಇನ್ನೂ ಬಂದಿಲ್ಲ. ಮ್ಯಾನೇಜರ್ ನಾನು ಬಂದಿದ್ದೀನಿ, ಅವನಿಗೇನ್ರಿ ದಾಡಿ? ಸರ್, ಕೋಪ ಮಾಡ್ಕೋಬೇಡಿ. ಮಾರ್ಗಿ, ನಿನ್ನಂತ ಬ್ಯೂಟಿಫುಲ್ ಲೇಡಿ ಮುಂದೆ ಕೋಪ ಮಾಡ್ಕೊಳಕ್ಕಾಗತ್ತಾ? ಕೋಪ ಮಾಡ್ಕೊಳ್ಳೋರು ಮುಟ್ಟಾಳ. ನನ್ನ ಕೋಪ ಏನಿದ್ರು ಆ ಶಿವಪ್ರಸಾದ್ ಮೇಲೆ. ಕೂಲ್ ಡಿಯಲ್, ಕೂಲ್. ನಾನು ಟ್ರೈ ಮಾಡ್ತೀನಿ. ಪ್ರಾಬ್ಲಮ್ನಲ್ಲಿ ಇರಬೇಕು ಅಂತ ಅದು ಯಾಗಮ್ಮ ಹೇಳ್ತೀಯಾ? ಓ ಮಾವ, ಬೆಳಗ್ಗೆಯಿಂದ ನನ್ನ ಬಲಗಣ್ಣು ಅದರ್ತಾ ಇದೆ, ಅದಕ್ಕೆ ಹೇಳ್ತಿದ್ದೀನಿ. ಅದಕ್ಕ ಅದು ಉಷ್ಣಕ್ಕಿರ್ಬೇಕಮ್ಮ.
ಅದಕ್ಕೆ ಹೆಸರುಬೇಳೆ ಪಾಯಸ ಮಾಡಿ ಸ್ವಲ್ಪ ಬೆಲ್ಲ ಜಾಸ್ತಿ ಹಾಕಿದ್ರೆ ನಾನು ತಿಂತೀನಿ, ನಿನಗೂ ತಂಪಾಗತ್ತೆ. ಇಲ್ದಿದ್ರೆ ಮೆತ್ತಿಗೆ ಹರಳೆಣ್ಣೆ ಹಚ್ಕೊಬಿಡು. ಓ ಮಾವ ನಾನು ಹೇಳ್ತಿರೋದ ನಿಮ್ಗೆ ಗೊತ್ತಾಗ್ತಾ ಇಲ್ವಲ್ಲ? ನಂಗೆ ಯಾಕೋ ಮನಸ್ಸಲ್ಲೆಲ್ಲ ಒಂಥರ ತಳಮಳ, ಹೊಟ್ಟೆಲ್ ಸಂಕಟ ಆಗ್ತದೆ. ಅದಕ್ಕೆ ನಿಜವಾಗ್ಲೂ ಅವ್ರು ಯಾವುದೋ ಪ್ರಾಬ್ಲಮಲ್ಲಿ ಇರಬೇಕು. ಎಂಥದ್ದು ಇಲ್ಲ ಮಾರ್ಗಿ, ಆ ಇಡಿಯಟ್ ಬರಲಿ ಮಾಡ್ತೀನಿ. ಸೇಲ್ಸ್ ಡೀಟೇಲ್ಸ್ ಎಲ್ಲ ಬ್ಯಾಗ್ ಒಳಗೆ ಇಟ್ಕೊಂಡು ಹೋಗಿದ್ದಾನೆ. ಮೀಟಿಂಗ್ ಏನು ಶುರು ಮಾಡಲಿ? ಸರ್ ನೀವು ಟೆನ್ಷನ್ ಮಾಡ್ಕೋಬೇಡಿ, ನನ್ನ ಹತ್ರ ಇನ್ನೊಂದು ಕಾಪಿ ಇದೆ. ನೀವು ಮೀಟಿಂಗ್ ಶುರು ಮಾಡ್ಕೊಳ್ಳಿ. ಶಿವ್ ಸರ್ ಬಂದ ತಕ್ಷಣ ನಾನೇ ಕರ್ಕೊಂಡು ಬರ್ತೀನಿ. ಹಾಗ ನೀನು ಹೇಳಿದ್ಮೇಲೆ ಓಕೆ, ಲೆಟ್ ಅಸ್ ಮೂವ್. ಅಯ್ಯೋ, ನಿನಗೆ ಅಷ್ಟೊಂದು ಭಯ ಕಾಡ್ತಿದ್ರೆ ಒಂದು ಸತಿ ಫೋನ್ ಮಾಡಮ್ಮ. ಮಾಡ್ತೀನಿ. ಮಾವ ಅವ್ರು ಫೋನ್ ರಿಸೀವ್ ಮಾಡ್ತಿಲ್ಲ. ಹಾಂ, ಮೀಟಿಂಗ್ ಇದ್ದು ತಾನೇ ಇಲ್ಲಿಂದ ಅರ್ಜೆಂಟ್ ಹೋಗಿದ್ದು. ಬಹುಶಃ ಅವನು ಅಲ್ಲೇ ಇರಬೇಕು ಬಿಡಮ್ಮ. ಇಲ್ಲ ಮಾವ, ಇಷ್ಟು ದಿನ ಅವ್ರು ಮೀಟಿಂಗಲ್ಲಿ ಇದ್ದಾಗ ನಾನು ಫೋನ್ ಮಾಡಿದ್ರು, ನಾನು ಮೀಟಿಂಗಲ್ಲಿದ್ದೀನಿ ನಿಂಗೆ ಆಮೇಲೆ ಕಾಲ್ ಮಾಡ್ತೀನಿ ಅಂತ ಮೆಸೇಜ್ ಆದರೂ ಕಳಿಸಿರೋರು. ಇವತ್ತು ಅದು ಇಲ್ವೇ? ಹೀಗೆ ವಿನಾಕಾರಣ ಆತಂಕ ಪಡಬೇಡಮ್ಮ. ನಮ್ಮ ಶಿವ ಜೊತೆ ಸದಾ ಭಗವಂತ ಇರ್ತಾನೆ, ಯೋಚನೆ ಮಾಡಬೇಡ. ಸರ್, ಆಗ್ಲಿಂದ ಸುಮ್ಮನೆ ನಿಲ್ಸ್ಕೊಂಡಿದ್ದೀರಾ. ನನ್ನಿಂದ ಏನಾಗಬೇಕು ಅಂತ ಹೇಳಿ ಸರ್. ನಾನು ಅರ್ಜೆಂಟಾಗಿ ಆಫೀಸ್ಗೆ ಹೋಗ್ಬೇಕು ಸರ್. ನಿನ್ನ ಕಣ್ಣಿಗೆ ನಾನು ಹೇಗೋ ಕಾಣಿಸ್ತಾ ಇದ್ದೀನಿ? ನಾನು ಇನ್ಸ್ಪೆಕ್ಟ್ರು, ನಾನು ಹೇಳಿದಾಗ ಮಾತ್ರ ಮಾತಾಡಬೇಕು. ಶಟಾಪ್ ಅಂದರೆ ಬಾಯಿ ಮುಚ್ಕೊಂಡಿರ್ಬೇಕು. ಏನೋ ಹಂಗೆ ನೋಡ್ತಾ ಇದೆಯಾ? ಬೊಕ್ಸ ತಲೆನಾ? ಏನು ಸರ್ ಇಷ್ಟೊಂದು ರೂಢಾಗಿ ಮಾತಾಡ್ತೀರಾ? ನಾವು ಸಾರ್ವಜನಿಕರು, ಸ್ವತಂತ್ರ ಭಾರತದ ಪ್ರಜೆಗಳು. ನಾವು ಟ್ಯಾಕ್ಸ್ ಕಟ್ತೀವಿ. ಸ್ವಲ್ಪ ಗೌರವ ಕೊಟ್ಟು ಮಾತಾಡಿ. ಏಯ್, ಸುಮ್ಮನೆ ಇದ್ರೆ ಸರಿ. ಇವಾಗ ಸರ್, ನಾನು ಯಾಕೆ ಸರ್ ಸುಮ್ಮನೆ ಇರಬೇಕು? ನಾನು ಏನು ತಪ್ಪು ಮಾಡಿದೆ ಅಂತ ಸುಮ್ಮನೆ ಇರಬೇಕು? ತಪ್ಪು ಮಾಡದೆ ಇದ್ರೆ ಕೂಗಾಡ್ಬೇಕು ಅಂತೇನಿಲ್ವಲ್ಲ ಶಿವಪ್ರಸಾದ್. ಭಗವಂತ, ಮಾತಾಡಬೇಡ. ಅಧರ್ಮ ತಾಂಡವವಾಡ್ತಿರ್ಬೇಕಾದ್ರೆ ಆ ತಾಂಡವ ನೃತ್ಯನ ನೋಡಕ್ಕಾದ್ರೂ ಧರ್ಮ ಸ್ವಲ್ಪ ಸಮಯ ಸುಮ್ಮನೆ ಇರಬೇಕು. ನೀನೀಗ ಆ ಕೆಲಸನೇ ಮಾಡು. ಅಯ್ಯೋ ಭಗವಂತ, ನಾನು ಏನು ಕೆಲಸ ಮಾಡಲಿ ಅಂತಾನೆ ಗೊತ್ತಾಗ್ತಾ ಇಲ್ಲ. ಈಗ ನೀನೇ ನನ್ನನ್ನು ಕಾಪಾಡಬೇಕು. ಆ ಭಗವಂತ ಅಲ್ಲ ಕಾಪಾಡಬೇಕಾಗಿರೋದು, ನಾನು. ನಿನ್ನ ಪಾಲಿಗೆ ನಾನೇ ಭಗವಂತ. ಅಯ್ಯೋ ಆಯ್ತು ಸರ್, ನಿಮ್ಮೊಳಗೂ ಭಗವಂತ ಇದ್ದಾನೆ ಅಂತ ನಾನು ನಂಬಿದ್ದೀನಿ. ಆದರೆ ನೀವು ನಂಬಿದಾಗಲೇ ಒಳ್ಳೇದಾಗೋದು. ಹೇಯ್, ಕೇಳಿದ್ರು ಕುತ್ರ ಕೊಡೋ ಬದ್ಮಾಶ್. ಆ ಜಾಗದಲ್ಲಿ ಏನೇನಾಯ್ತು ಅಂತ ವಿತ್ ಟೈಮ್ ಟು ಟೈಮ್ ಡೀಟೇಲ್ಸ್ ಕೊಡೋ. ಸರಿ ಸರ್, ಹೇಳ್ತೀನಿ. ಸರಿ ಆಯಿತು. ಇದೆಲ್ಲ ಕ್ರಾಸ್ ವೆರಿಫಿಕೇಶನ್ ಆಗೋವರೆಗೂ ನೀನು ಇಲ್ಲೇ ಇರಬೇಕು. ನೋಡೋ, ಇವನ್ನೆಲ್ಲೂ ಹೋಗ್ಬಾರ್ದು, ಇಲ್ಲೇ ಇಟ್ಕೊಂಡು. ಎಸ್ ಸರ್. ಸರ್ 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 ಏಯ್, ಎಲ್ಲೋಗ್ತಾ ಇದೆಯಾ? ಸಾಹೇಬ್ರು ಹೇಳಿದ್ರು ತಾನೆ, ಹೋಗಿ ಕೂತ್ಕೋ. ಸರ್, ನಾನು ಏನೂ ಮಾಡಿಲ್ಲ ಸರ್. ಜೀವ ಹೋಗ್ತಾ ಇದ್ದ ವ್ಯಕ್ತಿನ ಹಾಸ್ಪಿಟ್ಲಿಗೆ ಕರ್ಕೊಂಬಂದು ಜೀವ ಉಳಿಸಿದ್ದೀನಿ. ಅದು ನನ್ನ ತಪ್ಪ. ಆಕ್ಸಿಡೆಂಟ್ ಆದಾಗ ಅಲ್ಲಿದ್ದವರೆಲ್ಲ ವಿಡಿಯೋ ಮಾಡ್ತಾ ಇದ್ರು. ಅವರೆಲ್ಲ ಆರಾಮಾಗಿದ್ದಾರೆ. ನನಗೆ ಯಾಕೆ ಸರ್ ಈ ಶಿಕ್ಷೆ? ಸರ್, ಆಫೀಸಲ್ಲಿ ಮೀಟಿಂಗ್ ಇದೆ ಸರ್. ಸ್ವಲ್ಪ ಲೇಟ್ ಆಗಿ ಹೆಚ್ಚು ಕಮ್ಮಿ ಆದ್ರೆ ಕೆಲಸನೇ ಹೋಗ್ಬಿಡುತ್ತೆ ಸರ್. ನನಗೆ ಸಂಸಾರ ಇದೆ ಸರ್. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಸರ್, ಪ್ಲೀಸ್ ಸರ್. ಏಯ್, ಈಗ ಜಾಸ್ತಿ ಮಾತಾಡಿದ್ರೆ ಇಲ್ದೇ ಇರೋ ಕೇಸೆಲ್ಲ ಹಾಕ್ಬೇಕಾಗತ್ತೆ. ಹೋಗಿ ಕೂತ್ಕೋ. ನೋವಾಗ್ತಿದೆ ಶಿವಪ್ರಸಾದ್. ಮನುಷ್ಯ ಮನುಷ್ಯತ್ವವನ್ನೇ ಮರೆತು ನಿಂತಿದ್ದಾನೆ ಅನ್ನೋ ಸತ್ಯನ ಅರಗಿಸ್ಕೊಳಕ್ಕಾಗದೆ ನಿನ್ಗೆಷ್ಟು ನೋವಾಗ್ತಿದೆ. ಅದು ನನಗೆ ಕಾಣ್ತಿದೆ. ನೀನ್ ಧೈರ್ಯವಾಗಿರು. ಸತ್ಯ ನಿನ್ನೊಳಗಿದ್ರೆ ಅದು ನಿನ್ನ ಆಚೆಗೂ ನಿನ್ನನ್ನು ಕಾಪಾಡುತ್ತೆ. ಯಾರೇ ಕತ್ತಿ ಹಿಡಿದು ನಿನ್ನ ಹತ್ರ ಧಾವಿಸಿ ನಿನಗೆ ದಾಳಿ ಮಾಡಕ್ ಬಂದಾಗ ನಿನ್ನ ಕೈಯಲ್ಲಿ ಏನೂ ಇಲ್ಲದೆ ಇದ್ರು, ನೀನು ನಿಶಸ್ತ್ರಧಾರಿಯಾಗಿದ್ರು ನಿನಗೇನೂ ಆಗಲ್ಲ. ಯಾಕಂದ್ರೆ ಸತ್ಯ ಅನ್ನೋದು ಶಸ್ತ್ರ ಮಾತ್ರ ಅಲ್ಲ, ಅದು ನಿನ್ನ ಪರವಾಗಿ ಹೋರಾಡೋ ಸೇನಾಧಿಪತಿ ಇದ್ದ ಹಾಗೆ. ಸರ್, ಡಾಕ್ಟರ್ ಕರೀತಿದ್ದಾರೆ, ಒಳಗಡೆ ಬನ್ನಿ. ಭಗವಂತ, ಏಯ್, ಅದೇನು ಆಗ್ಲಿಂದ ತಿಕ್ಕಲ್ ಥರ ಆಡ್ತಿದ್ಯಲ್ಲ? ಡಾಕ್ಟ್ರು ಕರೀತಿದ್ದಾರಂತೆ, ಅದೇನು ಹೋಗಿ ಕೇಳು. ನೋಡಪ್ಪ, ಆಗ್ಲಿಂದಲೂ ಎಷ್ಟೇ ಸಮಾಧಾನ ಮಾಡ್ತಿದ್ರು ಅವಳು ಅಳ್ತಾನೇ ಇದ್ದಾಳೆ. ಅದಕ್ಕೆ ನಿಮ್ಮಿಬ್ಬರನ್ನ ಕರೆಸ್ತಾರೆ. ಅಲ್ಲ ಗಿರ್ಜಮ್ಮ, ಎಂತಕ್ಕೆ ಮರ್ರ ಹಿಂಗೆ ಮಕ್ಕಳನ್ನ ನಮ್ಮನ್ನ ಮರ್ತಿದ್ರಿ?
ಅಲ್ಲ ಶಿವರು 3 ಗಂಟೆ ಫೋನ್ ಮಾಡಲಿಲ್ಲ, ಅದಕ್ಕೆ ಯಾರು ಹಿಂಗೆ ಮಕ್ಳು ನಮ್ಮನ್ನ ಮರ್ತಾರ? ಏನಕ್ಕ ನೀನು, ನಮ್ಮ ಯಜಮಾನ್ರು ಕಿಡ್ನಾಪ್ ರೆಸ್ಕ್ಯೂ ಆಪರೇಷನ್ಗೆ ಹೋದಾಗ 3 ದಿನ ಕಾಲ್ ರಿಸೀವ್ ಮಾಡಲಿಲ್ಲ ಅಂದ್ರು. ನಾನು ಎಷ್ಟು ಕಾನ್ಫಿಡೆಂಟ್ ಆಗಿರ್ತೀನಿ ಗೊತ್ತಾ? ಅಂದ್ರೆ ನಿನ್ನ ಗಂಡನ ಯಾರು ಮುಟ್ಟಕ್ಕಾಗಲ್ಲ ಅನ್ನೋ ಧೈರ್ಯನಮ್ಮ? ಇಲ್ಲಪ್ಪ, ಹೆದರ್ಕಂಡು ನಾನೇ ಆ ಜಾಗಕ್ಕೆ ಹೋಗ್ತಿಲ್ಲ, ಬೇರೆ ಕಡೆ ಉಳ್ಕಂತೆಂಬ ಕಾನ್ಫಿಡೆನ್ಸ್ ಅಲ್ದ? ನೋಡಿದ್ಯಾ, ಇದೇ ನನಗೂ ನನ್ನ ಗಂಡಂಗಿರೋ ಅಡ್ಜಸ್ಟ್ಮೆಂಟು. ನೀನು ಹೀಗೆ ಬಾವನ್ ವಿಷಯದಲ್ಲಿ ಕಾನ್ಫಿಡೆಂಟ್ ಆಗಿರೋ, ಸುಮ್ಮನೆ ತಲೆ ಕೆಡಿಸ್ಕೋಬೇಡ. ಅಯ್ಯೋ ಗೌರಿ, ನನಗೆ ನನ್ನ ಗಂಡ ಏನು ಅಂತ ಚೆನ್ನಾಗಿ ಗೊತ್ತು ಕಣೆ. ನಾನು ಈ ಫೋನು, ಮೆಸೇಜು, ಮೊಬೈಲು ಇದು ಯಾವುದಕ್ಕೂ ತಲೆ ಕೆಡಿಸ್ಕೋತಿಲ್ಲ. ಆದರೆ ನನ್ನ ಮನಸ್ಸು ಒಳಗಡೆಯಿಂದ ಹೇಳ್ತಿದೆ ಅವ್ರು ಯಾವುದೋ ಸಮಸ್ಯೆನಲ್ಲಿ ಇದ್ದಾರೆ ಅಂತ. ಅದಕ್ಕೆ ಭಯ ಆಗ್ತಿರೋದು. ಇಷ್ಟೆಲ್ಲ ಆದ್ಮೇಲೆ ಒಂದ್ಸಲಾರು ಫೋನ್ ಮಾಡ್ಕೆ. 100 ಸಲ ಫೋನ್ ಮಾಡಿದಾಳೆ, ಒಂದು ಕಾಲು ರಿಸೀವ್ ಮಾಡಿಲ್ಲ. ಹೌದಾ? ಹಾಗಿದ್ಮೇಲೆ ಶಿವರಿಗೆ ಫೋನ್ ಮಾಡೋಕ್ಕಾಗ ಅವ್ರ ಫ್ರೆಂಡಿಗೆ ಫೋನ್ ಮಾಡ. ನಂಗೆ ತಿಳಿದಂಗೆ ಆಫೀಸಲ್ಲಿ ಶಿವರಿಗೆ ಬಾಬು ಮತ್ತು ರಾಮಯ್ಯ ಫ್ರೆಂಡ್, ಅವರಿಬ್ಬರಲ್ಲಿ ಒಬ್ರಿಗೆ ಮಾಡ್ತೆ. ಇವ್ರು ಯಾಕೆ ನಂಗೆ ಫೋನ್ ಮಾಡ್ತಾವ್ರೆ? ಹಲೋ, ಹೇಳಿ ಸರ್, ಏನು ಸಮಾಚಾರ? ಅಲ್ಲ, ಅದು ಶಿವವ್ರ ಫೋನಿಗೆ ಕನೆಕ್ಟ್ ಆಗ್ತಿಲ್ಲ, ಒಂಚೂರು ಶಿವರಿಗೆ ಫೋನ್ ಕೊಡ್ತೀರಾ? ಓ, 1 ನಿಮಿಷ. ಫಸ್ಟು ಶಿವು ಸರ್ಗೆ ಫೋನ್ ಮಾಡಿ ಅವ್ರು ಎಲ್ಲಿದ್ದಾರೆ ಅಂತ ಕೇಳ್ತೀನಿ, ಅಲ್ಲೋಗಿ ಆಮೇಲೆ ಫೋನ್ ಕೊಡ್ತೀನಿ. ಹಾಂ, ಅರ್ಥ ಇಲ್ಲ ಸರ್. ಶಿವು ಸರ್ ಇನ್ನೂ ಆಫೀಸ್ಗೆ ಬಂದಿಲ್ಲ. ನಮ್ಮ ಡಿ ಲಿಂಗರಾಜು ಸಾರು ಎಲ್ರಿ ಶಿವಪ್ರಸಾದ್ ಅಂತ ಬಡ್ಕೋತಾವ್ರೆ. ಆಮೇಲೆ ಮಾರ್ಗಿ ಮೇಡಮು ಅವ್ರಿಗೆ ಸಮಾಧಾನ ಮಾಡಿ ಮೀಟಿಂಗ್ ಮುಗಿಸಿದ್ರು. ಹೌದು ಸರ್, ಓಕೆ. ನಾನು ಆಗ್ಲಿಂದ ಹೇಳ್ದೆ, ನನ್ನ ಮನಸ್ಸು ಒತ್ತೆ ಹೇಳ್ತಿದೆ ಅವ್ರೇನೋ ಸಮಸ್ಯೆನಲ್ಲಿದ್ದಾರೆ ಅಂತ. ನೀವು ಯಾರು ನನ್ನ ಮಾತು ಕೇಳಲಿಲ್ಲ. ಅಲ್ಲ, ಅರ್ಜೆಂಟ್ ಮೀಟಿಂಗ್ ಇದೆ ಅಂತ ಆಫೀಸಿಗೆ ಹೊರಟವರು ಇನ್ನೂ ಆಫೀಸ್ಗೆ ಹೋಗೇ ಇಲ್ಲ ಅಂದ್ರೆ ಏನರ್ಥ? ಅಯ್ಯೋ ದೇವ್ರೆ ದೇವ್ರೆ, ನಾನು ಏನಪ್ಪ ಮಾಡಲಿ? ಗಿರ್ಜಮ್ಮ, ನೀವೇನು ಟೆನ್ಷನ್ ಮಾಡ್ಕೊಂಡ್ಬೇಡಿ ಮರ್ರೆ. ಶಿವವ್ರು ಎಲ್ಲಿದ್ರು ನಾನೇ ಹೋಗಿ ಕರ್ಕೊಬತ್ತೆ. ಗೌರಿ, ನೀನು ಸ್ವಲ್ಪ ಗಿರ್ಜಮ್ಮನ ಕಣ್ಕೊ. ನಾನು ನೋಡ್ಕೋತೀನಿ. ನೀವು ಆದಷ್ಟು ಬೇಗ ಬಾವನ್ ಹುಡುಕಿ ಅಕ್ಕಂಗೆ ಕಾಲ್ ಮಾಡಿ, ನಾವು ಕಾಯ್ತಾ ಇರ್ತೀವಿ. ಸರಿ. ಭಗವಂತ, ನಮ್ಮ ಶಿವು ಎಲ್ಲೇ ಇದ್ರು ಅವನ ಜೊತೆ ನೀನು ಇದ್ಬಿಡಪ್ಪ. ಅಷ್ಟೇ ಅಲ್ಲ, ಕ್ಷೇಮವಾಗಿ ಮನೆಗೆ ಬರೋ ಹಾಗೆ ಮಾಡಪ್ಪ ಭಗವಂತ. ಡಾಕ್ಟರ್ ಬರಕ್ಕೆ ಹೇಳಿದ್ರಂತೆ? ಹಾಂ, ನೋಡಿ, ನಿಮ್ಮ ನೆಂಟ್ರಿಗಿನ್ನೂ ಪ್ರಜ್ಞೆ ಬಂದಿಲ್ಲ. ಡಾಕ್ಟರ್, ಇವ್ರು ನಮ್ಮ ನೆಂಟ್ರಲ್ಲ. ಇನ್ಫ್ಯಾಕ್ಟ್ ಇವ್ರು ನನಗೆ ಪರಿಚಯನೇ ಇಲ್ಲ, ಇವತ್ತೇ ಫಸ್ಟ್ ಟೈಮ್ ನೋಡಿದ್ದು. ಯಾರು ಅಂತ ಗೊತ್ತಿಲ್ಲ ಅಂದಮೇಲೆ ಆಸ್ಪತ್ರೆಗೆ ಯಾಕೆ ಕರ್ಕೊಂಬಂದ್ರಿ? ಡಾಕ್ಟರ್, ಏನು ಹೇಳ್ತಾ ಇದ್ದೀರಾ? ಮನುಷ್ಯ ಸಾಯ್ತಾ ಬಿದ್ದಿರ್ಬೇಕಾದ್ರೆ ಅವನು ಪ್ರಾಣ ಉಳಿಸೋದಕ್ಕೆ ಪರಿಚಯ ಇರಬೇಕು ಅಂತ ಏನಿಲ್ವಲ್ಲ, ಮಾನವೀಯತೆ ಇದ್ರೆ ಸಾಕು, ಅದಕ್ಕೆ ಕರ್ಕೊಂಬಂದೆ. ನಿಮ್ಮಂಥ ಸಮಾಜ ಸೇವೆ ಮಾಡೋರನ್ನ ನಾನು ತುಂಬ ಜನ ನೋಡಿದ್ದೀನಿ. ಏನು ಡಾಕ್ಟರ್ ಹೀಗೆ ಮಾತಾಡ್ತಾ ಇದ್ದೀರಾ? ಆ ಇನ್ಸ್ಪೆಕ್ಟರ್ ನೋಡಿದ್ರೆ ಬಾಯಿಗೆ ಬಂದಂಗೆ ಮಾತಾಡಿ ನಂಗೆ ನೋವು ಕೊಟ್ಟರು, ನೀವು ಹಾಗೆ ಮಾಡ್ತಿದ್ದೀರಲ್ಲ. ನೋಡಿ, ಡಾಕ್ಟ್ರಾಗಿ ಜೀವ ಉಳಿಸೋದು ನನ್ನ ಕರ್ತವ್ಯ. ಆ ಕೆಲಸನ ನಾನು ಮಾಡಿದ್ದೀನಿ. ಮಿಕ್ಕಿದ್ದು ನಿಮಗೆ ಮತ್ತು ಪೊಲೀಸ್ ಡಿಪಾರ್ಟ್ಮೆಂಟ್ ಅವ್ರಿಗೆ ಸೇರಿದ್ದು. ಆದರೆ ಯಾವುದೇ ಕಾರಣಕ್ಕೂ ನನ್ನ ಆಸ್ಪತ್ರೆಗೆ ಕೆಟ್ಟ ಹೆಸರು ಬರಬಾರ್ದು, ಇದು ನನ್ನ ಉದ್ದೇಶ. ಸರಿ ಡಾಕ್ಟರ್, ಇವ್ರಿಗೆ ಬೇಗ ಹುಷಾರಾಗಲಿ ಅಂತ ಆ ದೇವರಲ್ಲಿ ನಾನು ಬೇಡ್ಕೊಳ್ತೀನಿ. ನನ್ನ ಕೆಲಸ ಇದೆ, ನಾನು ಹೊರಡ್ತೀನಿ ಡಾಕ್ಟರ್. ಹೊರಡ್ತೀನಿ ಅಂತ ಹೇಳ್ತಾ ಇದ್ರೆ ನೀವೇ ಆಕ್ಸಿಡೆಂಟ್ ಮಾಡಿದ್ದೀರ ಅಂತ ನನಗನ್ನಿಸ್ತಾ ಇದೆ. ಹಾಂ, ಏನು ಮಾತಾಡ್ತಾ ಇದ್ದೀರಾ ಡಾಕ್ಟರ್ ನೀವು? ಪ್ರಾಣಕ್ಕೆ ಬೆಲೆ ಕೊಟ್ಟು ನನ್ನ ಕೆಲಸನೆಲ್ಲ ಬಿಟ್ಟು ಕರ್ಕೊಂಬಂದಿದ್ದಕ್ಕೆ ಈ ಮಾತುಗಳೆಲ್ಲ ಕೇಳಬೇಕು ಬಿಡಿ. ನಾನು ಸ್ವಾರ್ಥಿ ಆಗಿದ್ದಿದ್ರೆ ನನಗೆ ಈ ಕಷ್ಟನೇ ಬರ್ತಾ ಇರಲಿಲ್ಲ, ನೆಮ್ಮದಿಯಾಗಿ ಆಫೀಸಲ್ಲೇ ಇರಬಹುದಾಗಿತ್ತು. ಒಳ್ಳೆ ಕೆಲಸ ಮಾಡಿದ್ನಲ್ಲ ಅನ್ನೋ ಹೆಮ್ಮೆ ಪಡೋದಕ್ಕಿಂತ ಯಾಕಾದ್ರೂ ಈ ಕೆಲಸ ಮಾಡಿದ್ನೋ ಅಂತ ಅನ್ಸೋ ಹಾಗೆ ಮಾಡ್ತಿದ್ದೀರಾ ನೀವು. ಶಿವಪ್ರಸಾದ್, ಒಳ್ಳೆ ಕೆಲಸ ಮಾಡಿದ್ರೆ ಒಳ್ಳೇದೇ ಆಗುತ್ತೆ ನಿಜ. ಆದ್ರೆ ಇದು ಕಲಿಗಾಲ. ಇಲ್ಲಿ ಒಳ್ಳೇದ್ ಮಾಡೋದಕ್ಕೂ 100 ಅಡೆತಡೆಗಳು, 10 ತಿರುವುಗಳು. ಇಲ್ಲಿ ಒಳ್ಳೆಯವನಾಗಿ ಉಳ್ಕೊಳ್ಳೋದು ಅಷ್ಟು ಸುಲಭದ ಮಾತಲ್ಲ. ಅಲ್ಲ ಭಗವಂತ, ಒಳ್ಳೆಯವನಾಗಿರೋದೇ ತಪ್ಪು ಅನ್ನೋ ಜಗತ್ತಲ್ಲಿ ಯಾಕಾದ್ರೂ ಬದುಕಿರ್ಬೇಕು ಅಂತ ಅನಿಸ್ತಾ ಇದೆ. ಶಿವಪ್ರಸಾದ್, ಎಷ್ಟೇ ಅಡೆತಡೆಗಳಿದ್ರು ಒಳ್ಳೆಯದನ್ನೇ ಆಯ್ಕೆ ಮಾಡಿಕೊಂಡು ಒಳ್ಳೆಯದನ್ನೇ ಮಾಡುವವರೆಗೆ ಮಾತ್ರ ನನ್ನ ಸ್ನೇಹ, ಪ್ರೀತಿ, ವಿಶ್ವಾಸ, ಗೌರವ
ಅಂತಹ ವ್ಯಕ್ತಿಗಳಲ್ಲಿ ನೀನೂ ಒಬ್ಬ. ಹಾಗಾಗಿ ನೀನ್ ನನ್ನ ಸ್ನೇಹಿತ ಅಂತ ಹೆಮ್ಮೆಯಿಂದ ಹೇಳ್ಕೋಬಹುದು. ಥ್ಯಾಂಕ್ಸ್ ಭಗವಂತ. ಡಾಕ್ಟ್ರೇ ಏನಾದರೂ ಹೇಳಿದ್ನ ಇವನು? ಹೋಗ್ಬೇಕನ್ನೋದು ಬಿಟ್ಟರೆ ಬೇರೇನು ಹೇಳ್ತಾ ಇಲ್ಲ. ಪೇಷಂಟ್ ಇನ್ನೂ ಎಚ್ಚರಾಗಿಲ್ಲ. ಏನು ಮಾಡ್ತೀರಾ ನೋಡಿ. ಅಯ್ಯೋ ಸರ್, ನಾನು ಎಲ್ಲ ಹೇಳಿದ್ದೀನಿ ಸರ್, ಎಲ್ಲ ಸತ್ಯನೇ ಹೇಳಿದ್ದೀನಿ ಸರ್. ನನಗೆ ಆ ಕಾರ್ ಕಲರು ನಂಬರು ಎಲ್ಲ ಚೆನ್ನಾಗಿ ನೆನಪಿದೆ ಸರ್. ಬೇಕಾದ್ರೆ ಇನ್ನೊಂದ್ಸರಿ ಹೇಳ್ತೀನಿ, ಬರ್ಕೊಳ್ಳಿ ಸರ್. ಆದರೆ ಇವ್ರಿಗೆ ಮಾತ್ರ ನ್ಯಾಯ ಸಿಗ್ಬೇಕು ಸರ್. ಹೇಯ್, ನನಗೆ ಕೆಲಸ ಹೇಳ್ಕೊಡಕ್ಕೆ ಬರ್ತೀನೋ? ನಾನ್ ಸೆನ್ಸ್. ಏನು ಮಾಡಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತು. ಅದೇನು ಕಂಪ್ಲೇಂಟ್ ಬರ್ಕೊಡ್ಬೇಕೋ ಬರ್ಕೊಟ್ಬಿಟ್ಟು ಹೋಗ್ತಾ ಇರೋ. ಸರಿ ಸರ್. ಅಂದ ಹಾಗೆ ಟ್ರೀಟ್ಮೆಂಟ್ ಎಲ್ಲ ಮಾಡಾಗಿದೆ. ಕ್ಯಾಶ್ ಕೌಂಟ್ರಲ್ಲಿ ಕ್ಯಾಶ್ ಕಟ್ಬಿಡಿ. ನಾನಾ? ಮತ್ತೆ ಪೇಷಂಟಾಗಿ ಕರ್ಕೊಂಬಂದು ನೀವೇ ತಂದು ಸೇರಿಸಿದ್ದು. ಹಾಗಾಗಿ ನೀವೇ ಕ್ಯಾಶ್ ಕಟ್ಟಬೇಕು. ಕಟ್ಟೋಗ್ರಿ. ಶಿವಪ್ರಸಾದ್, ಸತ್ಯದ ಹಾದಿಲಿ ಚಪ್ಪಲಿ ಹಾಕೊಂಡು ನಡೆದ್ರೆ ಬೆಲೆ ಇಲ್ಲ. ಇಲ್ಲಿ ಬೆತ್ತಲೆ ಕಾಲಲ್ಲೇ ನಡಿಬೇಕು. ಯಾಕಂದ್ರೆ ಇದು ನಗ್ನ ಸತ್ಯ.